ಇಂದಿನ ನೀತಿ ಕಥೆಗೆ ಸ್ವಾಗತ. ಒಂದ್ಸಲ ಕತ್ತೆಗೂ ಮತ್ತೆ ಹುಲಿಗೂ ವಾದ ನಡೀತಿತ್ತು. ಕತ್ತೆ ಹುಲ್ಲು ನೀಲಿ ಬಣ್ಣದ್ದು ಅಂತ, ಹಾಗೆ ಹುಲಿ ಹಸಿರು ಬಣ್ಣದ್ದು ಅಂತ. ಈ ವಾದ ನಿಲ್ಲೋ ಥರ ಕಾಣಿಸ್ಲೇ ಇಲ್ಲ. ಹಾಗಾಗಿ ಇಬ್ಬರು ಸಿಂಹದ ಬಳಿ ಹೋಗಿ ನ್ಯಾಯ ಕೇಳಿದ್ರಂತೆ. ವಾದ ಕೇಳಿದ್ಮೇಲೆ ಸಿಂಹ ಹೇಳ್ತಂತೆ, ಕತ್ತೆ ಹೇಳಿದ್ದೇ ಸರಿ ಅಂತ, ಹುಲಿ ಹೇಳಿದ್ದು ತಪ್ಪು, ಹಾಗಾಗಿ ನಿನಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದೀನಿ ಅಂತ. ಏನು ಪನಿಷ್ಮೆಂಟು ಅಂದರೆ, ನನ್ನ ಮುಂದೆನೇ ಬರ್ಕೂಡ್ದು ಅಂತ ಹೇಳ್ತಂತೆ. ಇದನ್ನು ಕೇಳಿ ಕತ್ತೆ ಖುಷಿಯಾಗಿ ಕುಣ್ಕೊಂತ ಹೊಟ್ಟೋಯ್ತಂತೆ. ಹುಲಿ ಸಿಂಹನ ಒಂದು ಪ್ರಶ್ನೆ ಕೇಳ್ತಂತೆ, ಯಾಕೆ ಹೀಗೆ ಮಾಡಿದೆ ಅಂತ. ಅದಕ್ಕೆ ಅಫ್ಕೋರ್ಸ್ ಹುಲ್ಲು ಹಸಿರು ಕಲರೇ ಸರಿ, ಆದರೆ ನೀನು ವಾದ ಮಾಡಿದೆಯಲ್ಲ ಆ ವ್ಯಕ್ತಿ ನಿನಗೆ ಸರಿನಾ ಸಾಟಿನಾ, ಅದಕ್ಕಾಗಿ ಈ ಶಿಕ್ಷೆ ಅಂತಂತೆ. ಅದಕ್ಕೆ ನಾವು ಯಾವತ್ತೂ ಒಂದು ವಾದ ಮಾಡಬೇಕಾದ್ರೆ ಆಗಲಿ, ಏನಾದರೂ ಒಂದು ಮಾಡಬೇಕಾದ್ರೆ ನಮ್ಮ ಎದುರಾಳಿ ಯಾರು ಅಂತ ತಿಳ್ಕೊಂಡು ಆಮೇಲೆ ನಾವು ಮಾತಾಡಬೇಕು. ಥಿಂಕ್ ಮಾಡಿ ಮಾತಾಡಬೇಕು ಅಲ್ವಾ?